ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಮೃತ ಸಿದ್ಧಿ ಯೋಗ ಕೂಡಿ ಬಂದಿದೆ. ಸಂಕಷ್ಟಹರ ಚತುರ್ಥಿಯ ದಿನ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಯಾವ ಥರ ಮಾಡ್ಕೊಳ್ಬೇಕು, ಹಾಗೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮಗೆ ಅನುರಾಧ ನಕ್ಷತ್ರ ಕೂಡಿ ಬಂದಿದೆ. ಈ ದಿನ ನೀವೇನಾದರೂ ಸಾಧ್ಯವಾದರೆ ದೀಪ ಹಚ್ಚಿ ಮನೆಯಲ್ಲಿ ಪುಟ್ಟದಾಗಿ ಯಥಾವತ್ತಾಗಿ ನಾವು ಯಾವ ಥರ ಪೂಜೆಯನ್ನು ಮಾಡ್ತೀವೋ ಅದೇ ಥರನೇ ಅನುರಾಧ ನಕ್ಷತ್ರ ಬಂದಿರುವ ದಿನ ನಾವು ಏನೇ ಕೇಳ್ಕೊಂಡ್ರೂ ಕೂಡ ಸಮಸ್ಯೆಗಳನ್ನು ಬೇಗ ಬಗೆಹರಿಸೋದಕ್ಕೆ ಆ ತಂದೆಯ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ. ಮನೆಯಲ್ಲಿ ನಾವು ಇಷ್ಟ ದೇವರು, ಕುಲದೇವರು, ನಮ್ಮ ಮನೆಗಳಲ್ಲಿ ನಾವು ಯಾವ ರೀತಿಯ ಪೂಜೆಗಳು ಮಾಡಿಕೊಂಡ್ರೂ ಕೂಡ ಮನೆ ದೇವರಿಗೆ ಅಂತ ಒಂದು ದೀಪ ಹಚ್ಚಲೇಬೇಕು. ಈ ರೀತಿಯ ವಿಶೇಷ ದಿನಗಳಲ್ಲಿ ಅಮೃತ ಸಿದ್ಧಿ ಯೋಗ ಅಂದರೆ ಹೊಸದಾಗಿ ಏನಾದರೂ ಮಾಡಿಕೊಳ್ಳುವಂಥದ್ದು. ಹೊಸದಾಗಿ ನಾವು ದುಡ್ಡು ಇರುವಂಥವರಾದರೆ ಯಾವುದ್ರ ಮೇಲೆ ಏನಾದರೂ ಒಡವೆಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಅಥವಾ ವೆಹಿಕಲ್ಸ್ ತಗೊಳ್ತಾ ಇರ್ತಾರೆ, ಬೇರೆ ಅವರ ಇಷ್ಟದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮಕ್ಕಳ ಫ್ಯೂಚರ್ಗೋಸ್ಕರ ಅವರನ್ನು ಒಂದು ಡ್ಯಾನ್ಸ್ ಕ್ಲಾಸ್ಗಾಗಿರಬಹುದು, ಅಥವಾ ವಿದ್ಯಾಭ್ಯಾಸ ಯಾವುದೋ ಒಂದು ಕಲಿಕೆ ಅನ್ನೋದೊಂದು ಇರುತ್ತಲ್ವ, ಆ ಕ್ಷೇತ್ರಗಳಲ್ಲಿ ಅವ್ರಿಗೆ ತುಂಬ ಆಸಕ್ತಿ ಅನ್ನೋದಿದ್ದರೆ ಹೋಗಬಹುದು. ಈ ರೀತಿ ಅಮೃತ ಸಿದ್ಧಿ ಯೋಗ ಇರುವಂಥ ದಿನಗಳಲ್ಲಿ ಬೆಳ್ಳಿ ಬಂಗಾರ, ಮನೆಗೆ ವಸ್ತುಗಳನ್ನು ಕೊಂಡುಕೊಳ್ಳುವಂಥದ್ದು, ಹೊಸದಾಗಿ ಏನಾದರೂ ನೀವು ವೆಹಿಕಲ್ಸ್ ತಗೊಳ್ಳುವಂಥದ್ದು, ಇಷ್ಟಪಟ್ಟು ತಗೊಂಡಾಗ ಪ್ರಾಪರ್ಟೀಸ್ಗೆ ನಾವು ಏನಾದರೂ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಈ ಥರ ದಿನಗಳಲ್ಲಿ ಇಟ್ಕೊಂಡಿರ್ತಾರೆ ಸುಮಾರು ಜನ. ಇದು ಯಾವುದೂ ನಮಗೆ ಆಗಲಿಲ್ಲ, ಎಲ್ಲವೂ ಕೂಡ ದುಡ್ಡಿಂದ ಕೂಡಿದೆ ಅಂತ ಹೇಳುವಂಥವರು ರಾತ್ರಿ ನೀವು ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಏನೂ ಇಲ್ಲ, ನಾವು ಪುಟ್ಟದಾಗಿ ದೀಪ ಹಚ್ತೀವೋ ಬಿಡ್ತೀವೋ, ನೀವು ಆರಾಮಾಗಿ ಒಂದು ಪೆನ್ನನ್ನು ತಗೊಳ್ಳಿ. ರೆಡ್ ಪೆನ್ನು, ಬ್ಲೂ ಪೆನ್ನು ಯಾವುದಾದ್ರೂ ತಗೊಳ್ಬಹುದು ನಿಮ್ಮ ಕೋರಿಕೆಗಳನ್ನು. ಯಾಕಂದರೆ ಈ ದಿನ ನೀವು ಎಷ್ಟೇ ಸಮಸ್ಯೆ ಅಥವಾ ಕೋರಿಕೆ ಇರಬಹುದು, ಬರ್ಕೊಳ್ಬಹುದು, ಎಷ್ಟಿದ್ರೂ ತೊಂದರೆ ಇಲ್ಲ. ಯಾಕಂದರೆ ಕೆಲವೊಂದು ದಿನಗಳಲ್ಲಿ ನಾವು ಬಹಳ ಮುಖ್ಯವಾಗಿರುವಂಥ ಒಂದು ಕೋರಿಕೆಯನ್ನು ಮಾತ್ರ ಬರ್ಕೊಳ್ಬೇಕು ಅಂತ ಹೇಳ್ತೀವಿ. ಆದರೆ ಇವತ್ತು ನಮಗೆ ಸಂಕಷ್ಟಹರ ಚತುರ್ಥಿ, ಮೈತ್ರೇಯಿ ಮುಹೂರ್ತ, ಅನುರಾಧ ನಕ್ಷತ್ರ, ಅಮೃತ ಸಿದ್ಧಿ ಯೋಗ, ನಾಲ್ಕು ಶಕ್ತಿದಾಯಕವಾದ ಸಂದರ್ಭಗಳು ಅಂತ ಕೂಡಿ ಬಂದಿರೋದು ಎಷ್ಟು ವಿಶೇಷವಾಗಿರುತ್ತೆ ಅಂದರೆ, ಈ ರೀತಿ ನಮಗೆ ಬೇಕು ಅಂದರೂ ಕೂಡ ಇಷ್ಟು ಶಕ್ತಿದಾಯಕವಾದ ಸಂದರ್ಭಗಳು ಮತ್ತೆ ಮತ್ತೆ ಸಿಗೋದು ಬಹಳ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಪ್ರಕೃತಿಯನ್ನು ಕೇಳ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ರೀತಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಸಮಸ್ಯೆಗಳನ್ನು. ನಿಮಗೆ ಯಾವ ಥರ ಇದೆ ನೋಡಿ ಅದನ್ನು. ಅಥವಾ ಬಹಳ ಮುಖ್ಯವಾಗಿರುವಂಥದ್ದು, ಒಂದು ನೆರವೇರಿದ್ರೂ ಸಾಕಪ್ಪ ನಮಗೆ ಅಂತ ಹೇಳುವಂಥವರು ಮಾತ್ರ ಬೇ ಲೀಫ್ ಇರುತ್ತಲ್ವ, ಅದನ್ನು ತಗೊಂಡ್ಬಿಟ್ಟಿದೆ. ಅದರಲ್ಲಿ ಏನಾದರೂ ಯಾರಿಗೋ ಒಬ್ಬರಿಗೆ ನಾವು ಲಕ್ಷಗಳು ಸಾಲ ಕೊಡಬೇಕು, ಈ ರೀತಿ ನಮಗೆ ಸಮಸ್ಯೆ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅದನ್ನು ಮುಖ್ಯವಾಗಿ ನೀವು ಒಂದೇ ಒಂದು ಬೇ ಲೀಫನ್ನು, ಚೆನ್ನಾಗಿರುವಂಥ ಬೇ ಲೀಫನ್ನು ತಗೊಳ್ಬೇಕು ಸ್ನೇಹಿತರೆ. ಅದರ ಮೇಲೆ ಬರೆದು ಬಿಟ್ಟಿದೆ, ನೀವು ಸುಡಬೇಕು. ಅದನ್ನು ಸುಟ್ಬಿಟ್ಟು ಆ ಒಂದು ಹ್ಯಾಶ್ ಬರುತ್ತಲ್ವ ಪ್ಲೇಟು, ಅದರಲ್ಲಿ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಆ ಒಂದು ಹ್ಯಾಶನ್ನು. ಮತ್ತು ಅದನ್ನು ನೀವು ಹೊರ್ಗಡೆ ತಗೊಂಡು ಹೋಗ್ಬಿಟ್ಟಿದ್ದೆ ಗಾಳಿನಲ್ಲಿ ಉಫ್ ಅಂತ ಊದ್ಬಿಡಿ. ಹೇಳಬೇಕು ನೀವು ಪ್ರಕೃತಿಗೆ, ಅಂದರೆ ಆಕಾಶವನ್ನು ನೋಡ್ಕೊಳ್ತಾ ಹೇಳ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಆ ಥರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಸುಟ್ಟುಬಿಟ್ಟು ಎಲ್ಲಾದರೂ ಗಿಡಗಳ ಕೆಳಗಡೆ ಕೂಡ ಹಾಕ್ಬಿಟ್ಟು ಬಂದು ನಮಗೆ ಇರುವ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ವೆರಿ ಪವರ್ಫುಲ್ ರಿಸಲ್ಟ್ ಬರುತ್ತೆ. ಇವತ್ತು ನೀವು ಬರೆದು ಇಡಬೇಕು, ನಾಳೆ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಒಂದು ದಿನ ಆದಮೇಲೆ ಅದನ್ನು ಸುಡಬೇಕು. ನೀವು ಪೇಪರಲ್ಲಿ ಬರೆದಿದ್ರು ಅಷ್ಟೇ, ಬೇ ಲೀಫಲ್ಲಿ ಬರ್ಕೊಂಡಿದ್ರು ಅಷ್ಟೇ. ಈ ದಿನ ನಮಗೆ 4 ವಿಶೇಷತೆಗಳಿದೆ ಅಂತ ಮೊದಲೇ ತಿಳಿಸಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಅದೃಷ್ಟ ಇರುವಂಥವ್ರು ಮಾತ್ರ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಿಜವಾಗ್ಲೂ ಬಹಳ ಕಷ್ಟ ಆಗಿಬಿಡುತ್ತೆ. ಮಾಡ್ಕೊಂಡು ನೋಡಿ. ಮತ್ತೊಂದು ಪರಿಹಾರ, ದೇವರ ಮನೆಯಲ್ಲಿ ಇದನ್ನು ಇಡಿ. ಅಮೃತ ಸಿದ್ಧಿ ಯೋಗ ಅಂದರೆ ತುಂಬ ಜನ ದುಡ್ಡಿರುವಂಥವರು ಗೋಲ್ಡನ್ನು ತಗೊಂಡು ಬರ್ತಾರೆ, ಅವರವರ ಶಕ್ತಿಯ ಅನುಸಾರ ಕೆಲಸಗಳನ್ನ ಮಾಡ್ಕೊಳ್ತಾರೆ ಅಂತ ಮೊದಲೇ ತಿಳಿಸಿದ್ದೆ. ಯಾವುದೂ ಆಗಲಿಲ್ಲ ಅಂದಾಗ ನಮಗೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬರೋದಕ್ಕೆ ಆ ತಾಯಿಯನ್ನು ನಾವು ಗೌರವದಿಂದ ಮನೆಯ ಒಳಗಡೆ ಪ್ರವೇಶ ಆಗಲಿ ಅನ್ನೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದು.
ತಾಮ್ರದ ಚೊಂಬನ್ನು ತಗೊಳ್ಳಿ, ಶುದ್ಧವಾದ ನೀರನ್ನು ತಗೊಂಡು ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, 5 ರೂಪಾಯಿ ಕಾಯಿನು, ಹಾಗೆ ಕೆಂಪು ಹೂಗಳು, ದಾಸವಾಳದ ಹೂಗಳೇನಾದರೂ ಸಿಕ್ಕಿದ್ರೆ ತುಂಬ ಇಷ್ಟ ಆ ತಾಯಿಗೆ ತಗೊಳ್ಳಿ. ಇಲ್ಲ ಅಂದರೆ ನೀವು ಗುಲಾಬಿ ಹೂಗಳನ್ನು ಇದರಲ್ಲಿ ಹಾಕಿ, ಪಚ್ಚ ಕರ್ಪೂರ ಇಲ್ಲಾಂದರೆ ನಾರ್ಮಲ್ ಕರ್ಪೂರವನ್ನೇ ಹಾಕಿ, 5 ರೂಪಾಯಿ ಕಾಯಿನು, ಒಂದು ಬಿಲ್ಲೆಯನ್ನು ಹಾಕಿ. 5 ರೂಪಾಯಿ ಕಾಯಿನ್ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ, ಅದೇ ಕಾಯಿನ್ಸ್ ಇರುತ್ತಲ್ವ ಸ್ನೇಹಿತರೆ, ಸುಮಾರು ಜನ ಮನೆಯಲ್ಲಿ ಈ ಒಂದು ತಾಮ್ರದ ಕಾಯಿನ್ಸನ್ನು ಇಟ್ಕೊಂಡಿರ್ತಾರೆ. ಅಂದರೆ ಸ್ವಾಮಿಯ ಒಂದು ಫೋಟೋ ಥರ ಇರುತ್ತೆ. ಅದನ್ನು ನಿಮಗೇನಾದರೂ ಇದ್ದರೆ, ಆ ಥರದ್ದೇನು ಕಾಯಿನ್ಸ್ ಇಲ್ಲ ನಮ್ಮ ಮನೆಯಲ್ಲಿ, ತಾಮ್ರದ್ದು, ಬೆಳ್ಳಿ ಆ ಥರದ್ದೇನು ಇಲ್ಲ ಅಂದರೆ ಮಾತ್ರ 5 ರೂಪಾಯಿ ಕಾಯಿನನ್ನು ತಗೊಳ್ಳಿ. ಇಷ್ಟನ್ನು ಹಾಕ್ಬಿಟ್ಟು ತಾಮ್ರದ ಚೊಂಬನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು, ತಾಮ್ರದ ಚೊಂಬಿಂದ ಇಷ್ಟೆಲ್ಲ ವಸ್ತುಗಳನ್ನು ನಾವು ಹಾಕಿದಾಗ ಅದರದ್ದೇ ಆದಂಥ ಒಂದು ಶಕ್ತಿ ಅನ್ನೋದು ಬರುತ್ತೆ. ಈ ದಿನ ಏನು ಕೆಲಸಗಳು ನಿಂತಿರುತ್ತೋ ಆ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಮಗೆ ಆ ತಂದೆ ಕೂಡ ಆಶೀರ್ವಾದ ಮಾಡುವಂಥದ್ದು. ಯಾಕಂದರೆ ಈ ದಿನ ಸಂಕಷ್ಟಹರ ಚತುರ್ಥಿ ಇದೆ. ಅದಕ್ಕೋಸ್ಕರ ಗಣಪತಿಯನ್ನು ಕೂಡ ನೀವು ನೆನೆಸ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಎಲ್ಲ ಪೂಜೆಗಳಿಗೂ ಕೂಡ, ಅಂದರೆ ಎಲ್ಲ ದೇವತೆಗಳಿಗೆ ಪೂಜೆಗೂ ಮೊದಲೇ ನಾವು ಈ ತಂದೆಯನ್ನು ಪೂಜೆ ಮಾಡುವಂಥದ್ದು. ಎಲ್ಲ ಕೆಲಸಗಳಲ್ಲೂ ನಮಗೆ ನಿರ್ವಿಘ್ನವಾಗಿ ರಿಸಲ್ಟ್ ಬರಲಿ ಅನ್ನೋದಕ್ಕೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ. ಒಳ್ಳೆಯ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ತಪ್ಪದೇ ಸಿಗುತ್ತೆ. ತಾಮ್ರದ ಚೊಂಬಲ್ಲಿ ಇಟ್ಕೊಂಡಿರ್ತೀರ, ಕೇಳ್ಕೊಳ್ತೀರಾ ಈ ರೀತಿ ಸಮಸ್ಯೆಗಳಿದೆ ನಮಗೆ, ಎಲ್ಲ ರೀತಿಯಲ್ಲೂ ಕೂಡ ನೀನು ಕಾಪಾಡು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನು, ಮಹಾಲಕ್ಷ್ಮಿಯನ್ನು ದೇವರ ಮನೆಯಲ್ಲಿ ಇದನ್ನು ಇಡಬೇಕು ಸ್ನೇಹಿತರೆ. ದೇವರ ಮನೆಯಲ್ಲಿ ನಿಮಗೆ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೋ ನೋಡಿಕೊಂಡು, ಅಥವಾ ಅಕ್ಕ ನಮಗೆ ದೇವ್ರ ಮನೆ ನಾವು ಒಂದು ಟೇಬಲ್ ಮೇಲೆ ಇಟ್ಟಿದ್ದೀವಿ ಅಥವಾ ಚಿಕ್ಕದಾಗಿದೆ ಕೋಣೆ, ಆ ಥರ ಏನಾದರೂ ಇದ್ದರೆ ನಿಮಗೆ, ನೀವು ನಿಮ್ಮ ಮನೆಯಲ್ಲೇ ಹಾಲಲ್ಲಾಗಿರಬಹುದು, ಯಾವುದೋ ಒಂದು ಇದರಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೆ ನೋಡಿ, ಆ ಕಡೆ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡಿದ್ದೆ ತಾಮ್ರದ ಚೊಂಬನ್ನು ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಪ್ರತಿಷ್ಠಾಪನೆ ಮಾಡಿದಾಗ ಮನೆಯಲ್ಲಿ ಎಲ್ಲಿಲ್ಲದ ದೈವಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಮನೆಯಲ್ಲಿರುವ ಯಾರು ಜೆಂಟ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಬಲ ಅನ್ನೋದು ಜಾಸ್ತಿ ಆಗುತ್ತೆ. ಅಂದರೆ ದುಡಿಬೇಕು, ಸಂಪಾದನೆ ಮಾಡಬೇಕು, ಎಲ್ಲರ ಸಮನಾಗಿ ನಾವು ಇರಬೇಕು, ನಮ್ಮ ಸಂಸಾರವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಹೆಂಡತಿ ಮಕ್ಕಳಿಗೆ ಅವರಿಗೆ ಬೇಕು ಬೇಡುಗಳನ್ನು ನಾನು ನೋಡ್ಕೊಳ್ಬೇಕು ಅನ್ನುವ ಜವಾಬ್ದಾರಿ ಅನ್ನೋದು ಜಾಸ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ತುಂಬ ಜನನ ನಾವು ನೋಡಿರ್ತೀವಿ, ಇಷ್ಟು ಪ್ರೀತಿಯಿಂದ ನಡೆಸ್ಕೊಳ್ತಾ ಇರ್ತಾರೆ. ಅದೇ ಥರ ಎಲ್ರಿಗೂ ಆಗಬೇಕು ಅಂದರೆ ಇದನ್ನು ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ.